ನಾಡಿನಾದ್ಯಂತ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ಮೈಸೂರು ಅರಮನೆಯಲ್ಲೂ ಕೂಡ ಆಯುಧ ಪೂಜೆಯ ಸಡಗರ ಜೋರಾಗಿದೆ. ಆಯುಧಗಳಿಗೆ ರಾಜವಂಶಸ್ಥ ಯದುವೀರ್ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. 10ನೇ ಬಾರಿಗೆ ಆಯುಧ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಯದುವೀರ್. ಬೆಳಗಿನಿಂದಲೇ ಆಯುಧಗಳಿಗೆ ಚಂಡಿ ಹೋಮವನ್ನ ನಡೆಸಲಾಗ್ತಾ ಇದೆ. ಬೆಳಗ್ಗೆ 7:30 ಬಳಿಕ ಆಯುಧಗಳನ್ನ ಹೊರತೆಗೆದು ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. 10ನೇ ಬಾರಿಗೆ ಆಯುಧ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಯದುವೀರ್. ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮೈಸೂರು ಅರಮನೆಯ ಆಯುಧ ಪೂಜೆಯ ಸಡಗರ ಸಂಭ್ರಮದ ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅರಮನೆಯಿಂದ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಆಯುಧಗಳನ್ನ ರವಾನೆ ಮಾಡಲಾಗಿತ್ತು. ಬೆಳಿಗ್ಗೆ 8:40 ಒಳಗೆ ಆಯುಧಗಳು ಕಲ್ಯಾಣ ಮಂಟಪಕ್ಕೆ ರವಾನೆ ಆಗುತ್ತೆ. ಸೊ ಬೆಳಿಗ್ಗೆ 10:35ಕ್ಕೆ ಕಲ್ಯಾಣ ಮಂಟಪದಲ್ಲಿ ಆಯುಧ ಪೂಜೆ ನಡೆಯುತ್ತೆ. ಇನ್ನು ಕಲ್ಯಾಣ ಮಂಟಪದಲ್ಲಿ ಪೂಜೆಯನ್ನ ಯದುವೀರ್ ನಡೆಸಲಿದ್ದಾರೆ. ರಾಜವಂಶಸ್ಥ ಯದುವೀರಿಂದ ಪೂಜೆಯನ್ನ ನಡೆಸಲಾಗುತ್ತೆ. ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆಯನ್ನ ನಡೆಸಲಾಗುತ್ತೆ. ಪಟ್ಟದ ಕತ್ತಿ, ಗುರಾಣಿ, ಪಟ್ಟದ ಆನೆ, ಕುದುರೆ, ಹಸುಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು ನಡೀತಾ ಇರೋದನ್ನ ಗಮನಿಸಬಹುದು. ನೇರ ದೃಶ್ಯಾವಳಿಗಳು ಇದು. ನಾಡಿನಾದ್ಯಂತ ಆಯುಧ ಪೂಜೆಯ ಸಂಭ್ರಮ ಈಗ ಜೋರಾಗಿದೆ. ಮೈಸೂರಿನಲ್ಲೂ ಕೂಡ ಅಷ್ಟೇ ಆಯುಧ ಪೂಜೆಯ ಸಡಗರ ಸಂಭ್ರಮ ಈಗ ಜೋರಾಗಿ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಇದೀಗ ಮೈಸೂರಿನ ಅರಮನೆಗೆ ಸಂಬಂಧಪಟ್ಟಂತೆ ಆಯುಧ ಪೂಜೆಗಳಿಗೆ ಬೆಳಗಿನಿಂದಲೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ಸೊ ಯಾವ ರೀತಿಯಾಗಿ ನಡೀತಾ ಇದೆ, ಎಷ್ಟೊತ್ತಿಗೆ ಮುಂದುವರಿಯುತ್ತೆ, ಎಷ್ಟೊತ್ತಿನವರೆಗೂ ಕೂಡ ಈ ಆಯುಧ ಪೂಜೆ ಮುಂದುವರಿಯುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಮಧುಕರ್, ನಿಮಗೆ ನಿಮ್ಮ ಮೂಲಕವಾಗಿ ಈಗ ನಾಡಿನ ಸಮಸ್ತ ಜನರಿಗೂ ಕೂಡ ಆಯುಧ ಪೂಜೆಯ ಶುಭಾಶಯಗಳು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯುಧ ಪೂಜೆಯ ಸಂಭ್ರಮ ಜೋರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ದಸರಾದ ನವರಾತ್ರಿಯ ಕಡೆ ದಿನ ಆಗಿರ್ತಕ್ಕಂಥದ್ದು. ಮೈಸೂರು ಅರಮನೆಯಲ್ಲಿ ನವರಾತ್ರಿಯ ಪೂಜೆಗಳು ಬಹಳ ಸಾಂಗವಾಗಿ ನಡೆದಿದೆ. ಇವತ್ತಿನ ದಿನ ಏನಿದೆ, ಇವತ್ತಿನ ದಿನ ಆಯುಧ ಪೂಜೆಯು ಕೂಡ ಬಹಳ ಅದ್ದೂರಿಯಾಗಿ ಮತ್ತು ಸಾಂಪ್ರದಾಯಬದ್ಧವಾಗಿ ಮೈಸೂರು ಅರಮನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾನೆಯಿಂದನೇ ಕೂಡ ಅರಮನೆಯಲ್ಲಿ ಹೋಮ ನಡೀತಾ ಇರ್ತಕ್ಕಂಥದ್ದು. ಅಂದರೆ ಚಂಡಿಕಾ ಹೋಮವನ್ನು ಆರಂಭ ಮಾಡಲಾಗಿರುತ್ತೆ. ಅದರ ಜೊತೆಗೆ ಈಗ ಮೈಸೂರಿನ ಅರಮನೆ ಏನಿದೆ, ಅರಮನೆಯಲ್ಲಿ ರಾಜರು ಬಳಸ್ತಾ ಇದ್ದಂತಹ ಕಾಸ ಆಯುಧಗಳು ಮತ್ತೆ ಯುದ್ಧಗಳಲ್ಲಿ ಜೊತೆಗೆ ಮನೆಗಳಲ್ಲಿ ಬಳಕೆ ಆಗಿದಂತಹ ಏನು ಪ್ರಾಣಿಗಳಿದ್ವು ಮತ್ತೆ ಅವರು ಬಳಸ್ತಿದ್ದಂಥ ಕಾರುಗಳೇನಿದ್ವು ಅವುಗಳಿಗೆ ಪೂಜೆಯನ್ನ, ಆಯುಧ ಪೂಜೆಯನ್ನ ನೆರವೇರಿಸುವಂತ ಕಾರ್ಯಗಳಾಗುತ್ತೆ. ನೀವೀಗ ದೃಶ್ಯಾವಳಿಯಲ್ಲಿ ನೋಡಿದಂಥದ್ದು ರಾಜರು ಬಳಸ್ತಾ ಇದ್ದಂಥ ಪಟ್ಟದ ಕತ್ತಿ ಏನಿದೆ, ಆ ಕತ್ತಿಯನ್ನ ಅರಮನೆಯ ಆನೆ ಬಾಗಿಲಿನ ಮೂಲಕವಾಗಿ ಜಯಮಾರ್ತಾಂಡ ದ್ವಾರದ ಮುಖೇನ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ತಂದು ಅಲ್ಲಿ ದೇವತಾ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕಾರ್ಯದಲ್ಲಿ ಅರಮನೆಯ ರಾಜವಂಶಸ್ಥರು, ಮುತ್ತೈದೆಯರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅವುಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ಶುಚಿಗೊಳಿಸಾದ ನಂತರದಲ್ಲಿ ಅದೇ ರೀತಿಯಾಗಿ ಅರಮನೆಯ ಕಲ್ಯಾಣ ಮಂಟಪ ಏನಿರುತ್ತೆ, ಆ ಕಲ್ಯಾಣ ಮಂಟಪದಲ್ಲೂ ಕೂಡ ಆ ಕತ್ತಿ, ಗುರಾಣಿ ಎಲ್ಲವನ್ನೂ ಕೂಡ ಇರಿಸಲಾಗಿರುತ್ತೆ. ಅದಕ್ಕೆ ಸುಮಾರು 10:30 ಸುಮಾರಿಗೆ ಯದುವೀರ್ ಅವರು ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಸವಾರಿ ತೊಟ್ಟಿಗೆ ಅವರು ಬರ್ತಾರೆ. ಆನೆ ಬಾಗಿಲಿನ ಮುಂಭಾಗದಲ್ಲಿರ್ತಕ್ಕಂಥ ಸವಾರಿ ತೊಟ್ಟಿ ಏನಿದೆ, ಆ ಸವಾರಿ ತೊಟ್ಟಿಯಲ್ಲಿ ಮಹಾರಾಜರು ಅಂದ್ರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಬಳಸ್ತಾ ಇದ್ದಂಥ ಕಾರುಗಳೇನಿರ್ತವೆ ಆ ಕಾರುಗಳನ್ನ ತರ್ತಾರೆ, ಪಿರಂಗಿ ವಾಹನವನ್ನ ತರ್ತಾರೆ. ಅದೇ ರೀತಿಯಾಗಿ ಪಟ್ಟದ ಆನೆ, ಪಟ್ಟದ ಕುದುರೆ ಇವೆಲ್ಲವನ್ನು ಕೂಡ ಸವಾರಿ ತೊಟ್ಟಿಗೆ ಕರೆತರುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಯದುವೀರ್ ಅವರು ಅವುಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಪೂಜೆಯನ್ನ ಮಾಡಿ ಜೊತೆಗೆ ಅದರ ಜೊತೆಯಲ್ಲಿ ಬರ್ತಕ್ಕಂಥ ಜನರೇನಿರ್ತಾರೆ ಅವರಿಗೆ ಕಾಣಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಬೆಳಗ್ಗೆ ಸುಮಾರು 11:15 ಸುಮಾರಿಗೆ ಮುಕ್ತಾಯ ಆಗುವಂಥದ್ದು. ಅಲ್ಲಿಗೆ ಮೈಸೂರು ಅರಮನೆ ಏನಿದೆ, ಅರಮನೆಯಲ್ಲಿ ನಡೆಯುವಂಥ ಈ ಆಯುಧ ಪೂಜೆ ಕಾರ್ಯಗಳೇನಿರ್ತವೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಕ್ತಾಯ ಆಗ್ತವೆ. ಕಳೆದ 9 ದಿನಗಳಿಂದ ಅಂದರೆ 10ನೇ ದಿನ ಇವತ್ತು, ಈ ಬಾರಿ ಏನು 11 ದಿನಗಳ ದಸರಾ ಏನಿದೆ 10 ದಿನಗಳ ಕಾಲವೂ ಕೂಡ ನವರಾತ್ರಿ ಆಚರಣೆಯಲ್ಲಿ ಮೊದಲ ದಿನ ಕಂಕಣ ಧಾರಣೆ ಆಗಿರ್ತಕ್ಕಂಥ ಯದುವೀರ್ ಅವರು ಏನಿರ್ತಾರೆ ಈ ಎಲ್ಲ ಆಯುಧ ಪೂಜೆಯನ್ನು ಸಂಪೂರ್ಣವಾಗಿ ಮುಗಿಸಾದ ನಂತರದಲ್ಲಿ ತಮ್ಮ ಕಂಕಣ ವಿಸರ್ಜನಾ ಕಾರ್ಯ ಕೂಡ ಆಗುತ್ತೆ.
ಆಗುತ್ತೆ. ಅದು ಇವತ್ತು ಮಧ್ಯಾಹ್ನದ ನಂತರ ಆಗುವಂಥದ್ದು. ನಾಳಿನ ದಶಮಿ ಕಾರ್ಯಕ್ರಮ ಅಂದರೆ ವಿಜಯದಶಮಿ ಯಾತ್ರೆ ಏನಿರುತ್ತೆ ಆ ಯಾತ್ರೆಗೆ ಸಂಪೂರ್ಣವಾಗಿ ಸಜ್ಜಾಗ್ತಾರೆ. ಅಂದ್ರೆ ಇವತ್ತು ಬೆಳಗ್ಗೆಯಿಂದನೂ ನಡೀತಾ ಇರ್ತಕ್ಕಂಥ ಈ ಒಂದು ಪೂಜಾ ಕೈಂಕರ್ಯಗಳೇನಿರ್ತವೆ ಆ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಮುಗಿಯುವಂಥದ್ದು ಬೆಳಗ್ಗಿನ 11:30 ಸುಮಾರಿಗೆ. ಅದರಲ್ಲೂ ಕೂಡ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ಪೂಜೆ ಆಗಿ ನಂತರದಲ್ಲಿ ಸವಾರಿ ತೊಟ್ಟಿಯಲ್ಲಿ ಅರಮನೆಗೆ ಸಂಬಂಧಪಟ್ಟಂತ ವಾಹನಗಳು ಮತ್ತೆ ಪ್ರಾಣಿಗಳೇನಿದ್ವು ಅವುಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಕಾಣಿಕೆಯನ್ನ ಕೊಡೋದ್ರ ಮೂಲಕವಾಗಿ ಮುಕ್ತಾಯ ಆಗುವಂಥದ್ದು. ಯದುವೀರ್ ಅವರಿಗೆ ಇದು 10ನೇ ದಸರಾ, ಸಂಸದರಾಗಿ ಅವರಿಗೆ 2ನೇ ದಸರಾ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಮಧುಕರ್. ಓಕೆ, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ನೀವು ನೇರ ದೃಶ್ಯಾವಳಿಗಳನ್ನು ಈಗ ಗಮನಿಸ್ತಾ ಇದ್ದೀರಿ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. शुद्धोदक स्नानं समर्पयामि आयुध देवता ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಅದರ ಪ್ರಮುಖ ಭಾಗವಾಗಿರುವಂಥ ಆಯುಧ ಪೂಜೆ ಇವತ್ತು ನಡೀತಾ ಇರೋದು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. 9ನೇ ದಿನ ಆಯುಧ ಪೂಜೆ ನಡೆಯುತ್ತೆ. ಸೊ ಮೈಸೂರು ಅರಮನೆಯಲ್ಲೂ ಕೂಡ ಬೆಳಗಿನಿಂದಲೂ ಕೂಡ ಆಯುಧ ಪೂಜೆಯ ಕಾರ್ಯಕ್ರಮಗಳು ಆರಂಭ ಆಗಿದೆ. ಬೆಳಗ್ಗಿನಿಂದಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಆರಂಭದಲ್ಲಿ ಖಾಸಗಿ ಆಯುಧಗಳನ್ನು ಪೂಜೆ ಮಾಡಲಾಗಿದೆ. ಅದಾದ ನಂತರ ಖಾಸಗಿ ಆಯುಧಗಳನ್ನು ಆನೆ ಬಾಗಿಲು ಮೂಲಕ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಸೊ 7:30ರಿಂದ 8 ಗಂಟೆ ಒಳಗೆ ದೇಗುಲದಿಂದ ಖಾಸಗಿ ಆಯುಧಗಳನ್ನು ಕಲ್ಯಾಣ ಮಂಟಪಕ್ಕೆ ತೆಗೆದುಕೊಂಡು ಬರಲಾಗುತ್ತೆ. ಸೊ ಅಲ್ಲೀಗ ಪೂಜೆ ನಡೀತಾ ಇರೋದು. ಚಂಡಿ ಹೋಮ ಪೂರ್ಣಾಹುತಿ ಅದಾದ ನಂತರ ಪಟ್ಟದ ಆನೆ, ಕುದುರೆ, ಹಸು ಆನೆ ಬಾಗಿಲಿಗೆ ಆಗಮಿಸುತ್ತೆ. ಅದಾದ ನಂತರ ಅರಮನೆ ಕಲ್ಯಾಣ ಮಂಟಪದಲ್ಲಿ ಆಯುಧ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಸಂಜೆ ಖಾಸಗಿ ದರ್ಬಾರ್ ಕೂಡ ನಡೆಯುತ್ತೆ. ಸೊ ಇವತ್ತು ನಡೆಯುವಂಥ ಅತ್ಯಂತ ಪ್ರಮುಖವಾಗಿರುವಂಥ ಪೂಜೆ ಆಯುಧ ಪೂಜೆ. 10ನೇ ಬಾರಿಗೆ ಆಯುಧ ಪೂಜೆಯನ್ನು ಯದುವೀರ್ ಒಡೆಯರ್ ನೆರವೇರಿಸ್ತಾ ಇದ್ದಾರೆ. ಬೆಳಗಿನಿಂದಲೇ ಆಯುಧಗಳಿಗೆ ಚಂಡಿ ಹೋಮವನ್ನು ನಡೆಸಲಾಗ್ತಾ ಇದೆ. ಅರಮನೆಯಿಂದ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಆಯುಧಗಳನ್ನು ರವಾನೆ ಮಾಡಲಾಗಿದ್ದು ಬೆಳಗ್ಗೆ 8:40 ಒಳಗೆ ಆಯುಧಗಳನ್ನು ಕಲ್ಯಾಣ ಮಂಟಪಕ್ಕೆ ರವಾನಿಸಲಾಗಿದೆ. ಸೊ ಬೆಳಗ್ಗೆ 10:30ಕ್ಕೆ ಕಲ್ಯಾಣ ಮಂಟಪದಲ್ಲಿ ಆಯುಧ ಪೂಜೆಯನ್ನು ನೆರವೇರಿಸಲಾಗುತ್ತೆ. ರಾಜವಂಶಸ್ಥ ಯದುವೀರ್ ಒಡೆಯರ್ ಪೂಜೆಯನ್ನ ನೆರವೇರಿಸ್ತಾರೆ. ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಸೊ ಪಟ್ಟದ ಕತ್ತಿ, ಗುರಾಣಿ, ಪಟ್ಟದ ಆನೆ, ಕುದುರೆ, ಹಸುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಬೆಳಗಿನಿಂದಲೂ ಕೂಡ ಆಯುಧ ಪೂಜೆಯ ಪ್ರಕ್ರಿಯೆಗಳು ಅತ್ಯಂತ ಸಂಭ್ರಮದಿಂದ ಮೈಸೂರು ಅರಮನೆಯಲ್ಲಿ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.